ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ಅಬಕಾರಿ ಇಲಾಖೆ ನೋಟಿಫಿಕೇಷನ್ ಯಾವಾಗ ಆಗುತ್ತೆ, ಹಾಗೆ ಆ ಒಂದು ಸಿಲೆಬಸ್ ಹೇಗಿರುತ್ತೆ, ಎಷ್ಟು ಮಾರ್ಕ್ಸ್ ಹೇಗಿರುತ್ತೆ, ಹಾಗೆ ಈ ಒಂದು ಡಿಸ್ಕ್ರಿಪ್ಟಿವ್ ಪೇಪರನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಈಸಿಯಾಗಿ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೋಟಿಫಿಕೇಷನ್ ಯಾವ ಮಂತಲ್ಲಿ ಆಗುತ್ತೆ, ಎಷ್ಟು ಹುದ್ದೆಗಳಿಗೆ ಆಗುತ್ತೆ ಅನ್ನೋದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಸೊ ಬಹಳಷ್ಟು ಜನ ವಿಡಿಯೋನ ನೋಡಿರ್ತೀರ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗಿರ್ತೀರ. ಸೊ ಇದರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಮ್ಮ ವಿಡಿಯೋ ಬಂದು ನಿಮಗೆ ತಲುಪೋಕ್ಕಾಗಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ಸಹ ನಿಮಗೆ ಬಂದು ತಲುಪಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ನಾನು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಎಷ್ಟು ಮತ್ತು ಇದು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇದು ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧದಿಂದ ಈ ಒಂದು ಪತ್ರವನ್ನು ಹೊರಡಿಸಲಾಗಿದೆ. ಇದಕ್ಕೆ ಸಂಪೂರ್ಣವಾಗಿ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅಬಕಾರಿ ಇಲಾಖೆ ಈಗಾಗಲೇ ಪರ್ಮಿಷನನ್ನು ಕೊಟ್ಟಿದೆ. ಈಗೇನು ನೋಟಿಫಿಕೇಷನ್ ಮಾಡೋದೊಂದೇ ಬಾಕಿ. ಇದರಲ್ಲಿ ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ನೀವು. ಸೊ ನೋಡಿ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಇವರಿಂದ. ಸೊ ಅಬಕಾರಿ ಆಯುಕ್ತರು ಶಾಂತಿನಗರ ಬೆಂಗಳೂರು, ಇವ್ರಿಗೆ ಈ ಒಂದು ಪತ್ರವನ್ನು ಮಾಡಲಾಗಿದೆ. ಸೊ ನೆಕ್ಸ್ಟ್ ನೋಡಿ, ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಪೇದೆ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು. ಸೊ ಈ ಒಂದು ನೇರ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಪತ್ರದಲ್ಲಿ ಇದೆ. ಸೊ ಇಲ್ಲಿ ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಮತ್ತು ಪತ್ರಗಳ ಕಡೆಗೆ ತಮ್ಮ ಗಮನ ಸೆಳೆಯಲಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕ ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ 265 ಅಬಕಾರಿ ಉಪನಿರೀಕ್ಷಕರು ಹಾಗೂ ಹುದ್ದೆಗಳನ್ನು, ಅಂದರೆ ಇಲ್ಲಿ ಸಪ್ರೇಟಾಗಿ ಏನು ಕರೆಯೋದಿಲ್ಲ, ಕಲ್ಯಾಣ ಕರ್ನಾಟಕ ಎಲ್ಲವೂ ಸೇರಿನೇ 265 ಹುದ್ದೆಗಳು ಖಾಲಿ ಇದೆ ಮತ್ತು 942 ಅಬಕಾರಿ ಪೇದೆ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಈ ಕೆಳಗಂಡಂತೆ ಭರ್ತಿ ಮಾಡಿಕೊಳ್ಳಿಕ್ಕೆ ಸರ್ಕಾರದ ಸಹಮತಿ ನೀಡಲಾಗಿದೆ. ಸೊ ಇಲ್ಲಿ ಡಿವೈಡ್ ಅಂತ ಮಾಡಿಲ್ಲ, ಬಟ್ ಕಲ್ಯಾಣ ಕರ್ನಾಟಕ ಮತ್ತು ನಾನೆಚ್ಕೆ ಅಂಥೇಳಿ. ಸೊ ಇದರಲ್ಲಿ ಟೋಟಲಾಗಿ ನಿಮಗೆ 265 ಅಬಕಾರಿ ಉಪನಿರೀಕ್ಷಕರು ಹುದ್ದೆಗಳು ಸಿಗ್ತವೆ. ನೆಕ್ಸ್ಟ್ ನಿಮಗೆ 942 ಅಬಕಾರಿ ಪೇದೆ ಈ ಒಂದು ಹುದ್ದೆಗಳು 942 ಇದ್ದಾವೆ. ಸೊ ಇಲ್ಲಿ ನೋಡಿ, ಅಬಕಾರಿ ಉಪನಿರೀಕ್ಷಕರು 133 ಮತ್ತು 132, ಟೋಟಲ್ಲು 265 ಹುದ್ದೆಗಳು. ಸೊ ಅಬಕಾರಿ ಪೇದೆಗಳು ಎಷ್ಟಿದ್ದಾವೆ ಅಂತ ಹೇಳಿದ್ರೆ 471 ಇದೆ. ಸೊ ಸೇಮ್ 471, 942. ಈಗ ನೆಕ್ಸ್ಟ್ ನೋಟಿಫಿಕೇಷನ್ ಆದಾಗ ಮತ್ತೆ ಈ ಒಂದು ಡಿವೈಡ್ ಮಾಡ್ತಾರೆ ಹುದ್ದೆಗಳನ್ನು. ಸೊ ಆವಾಗ ಇನ್ಕ್ರೀಸ್ ಆಗ್ಬೋದು. ಸೊ ಇವಾಗಿನ ಮಟ್ಟಿಗೆ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಇದು ಬಂದಿರೋದು 2024ಅಲ್ಲಿ. ಸೊ ಆವಾಗಲೇ ಇಷ್ಟು ಖಾಲಿ ಇದ್ದಾವೆ. ಬಟ್ ಈಗ ಇನ್ಕ್ರೀಸ್ ಆಗೋ ಸಾಧ್ಯತೆ ತುಂಬ ಇದೆ. ಇನ್ನು ಪೋಸ್ಟ್ ಇನ್ಕ್ರೀಸ್ ಆಗ್ಬೋದು. ಈಗ ಟೋಟಲ್ 1207 ಇದ್ದಾವೆ. ಸೊ ನೆಕ್ಸ್ಟು 1500 ತನಕನೂ ಬರೋ ಸಾಧ್ಯತೆ ತುಂಬ ಇದೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇದು ಎಲ್ರಿಗೂ ಡ್ರೀಮ್ ಜಾಬ್ ಆಗಿರುತ್ತೆ. ಯಾಕಂದರೆ ಭಾಳಷ್ಟು ಜನ PSIಗೆಲ್ಲ ಹೈಟ್ ಬರಲಿಕ್ಕಿಲ್ಲ ಕೆಲವ್ರಿಗೆ. ಸೊ ಇದಕ್ಕೂ ಕೂಡ ಹೈಟ್ ಕಡಿಮೆ ಇರುತ್ತೆ ಕಂಪೇರ್ ಟು PSI. ದಟ್ಸ್ ವೈ ಇದೊಂದು ಡ್ರೀಮ್ ಜಾಬ್ ಆಗಿರುತ್ತೆ ನಿಮಗೆಲ್ಲ. ಸೊ ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ಸೊ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಏನು ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ ನಿಮಗೆ. ನೆಕ್ಸ್ಟ್ ಮುಂದುವರೆದು, ಅಬಕಾರಿ ಪೇದೆ ಹುದ್ದೆ ನೇರ ನೇಮಕಾತಿ ಮೂಲಕ ಭರ್ತಿಯಾದ ನಂತರ ಸದರಿ ಹುದ್ದೆ ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಅನುಮತಿ ನೀಡಿರುವ ಗೃಹ ರಕ್ಷಕ ಸಿಬ್ಬಂದಿ ಸೇವೆಯನ್ನು ರದ್ದುಗೊಳಿಸುವಂತೆ ತಮಗೆ ತಿಳಿಸಲು ನಿರ್ದೇಶಿತನಾಗಿದ್ದೇನೆ. ಸೊ ನಮಗೆ ಗೊತ್ತಾಯಿತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ಸೊ ನೆಕ್ಸ್ಟ್ ನಾವು ಇದರದ್ದು ಸಿಲೆಬಸ್ ಏನಿರುತ್ತೆ, ಎಷ್ಟು ಮಾರ್ಕ್ಸಿಗೆ ಇದು ಎಕ್ಸಾಮ್ ಇರುತ್ತೆ ಅಂತ ತಿಳ್ಕೊತಾ ಹೋಗೋಣ. ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್ ನಿಮಗೆ 2026ರಲ್ಲಿ ಆಗುತ್ತೆ. ಸೊ ಅದು ಯಾವಾಗ ಆಗುತ್ತೆ, ಯಾವ ತಿಂಗಳಲ್ಲಾಗುತ್ತೆ ಅಂತ ಹೇಳೋಕ್ಕಿಂತ ಬಿಫೋರ್ ನಾವೀಗ ಈ ಒಂದು ಸಿಲೆಬಸ್ ಏನಿರುತ್ತೆ ಅಂತ ನೋಡ್ತಾ ಹೋಗೋಣ. ನಿಮಗೆ
ಪೇಪರ್ 1 ಇರುತ್ತೆ. ಸೊ ಪೇಪರ್ 1 ಹಾಗೆ ಪೇಪರ್ 2 ಎರಡು ಇರುತ್ತೆ. ಓಕೆ, ಪೇಪರ್ 1 ಏನಾಗಿರುತ್ತೆ ಅಂದರೆ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಓಕೆ, ಡಿಸ್ಕ್ರಿಪ್ಟಿವ್ ಆಗಿರುತ್ತೆ ಅಂದರೆ ಬರೆಯೋದು. ಅದರಲ್ಲಿ ಎಸ್ಸೆ ಇರುತ್ತೆ, ಹಾಗೆ ಟ್ರಾನ್ಸ್ಲೇಷನ್ ಮಾಡೋ ಒಂದು ಇದು ಇರುತ್ತೆ, ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಇರ್ತೀನಿ. ಎಸ್ಸೆ ನಿಮಗೆ 30 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಆಮೇಲೆ ಕನ್ನಡ ಟು ಇಂಗ್ಲೀಷು ಟ್ರಾನ್ಸ್ಲೇಷನ್ ಇರುತ್ತೆ, ಇದು 10 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ, ಇದು 10 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಆಗಿ ನಿಮಗೆ 50 ಮಾರ್ಕ್ಸಿಗೆ ಇರುತ್ತೆ. ಫಸ್ಟ್ ಪೇಪರ್ ನಿಮಗೆ 50 ಮಾರ್ಕ್ಸಿಗೆ ಇರುತ್ತೆ. ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಡೈಲಿ ಒಂದೊಂದು ಎಸ್ಸೆನ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಹೇಗೆ ಅಂತಂದರೆ ಯಾವ ಬೇಸ್ ಮೇಲೆ ಮಾಡಬೇಕು ಅಂತಂದರೆ, ನೋಡಿ ಈಗೆಲ್ಲ ವಾರ್ ನಡೀತಾ ಇದ್ದಾವಲ್ವ, ಬೇರೆ ಬೇರೆ ದೇಶಗಳ ನಡುವೆ ವಾರ್ ನಡೀತಾ ಇದ್ದಾವೆ. ಇಸ್ರೇಲಿಗೆ ಸಂಬಂಧಪಟ್ಟಂಗೆ ಅಥವಾ ಇರಾನಿಗೆ ಸಂಬಂಧಪಟ್ಟಂಗೆ, ಅಮೇರಿಕಕ್ಕೆ ಸಂಬಂಧಪಟ್ಟಂಗೆ ಪೇಪರ್ನಲ್ಲಿ ಏನು ಕೊಟ್ಟಿರ್ತಾರಲ್ಲ, ಸೊ ಅವನ್ನೆಲ್ಲ ಗ್ಯಾದರ್ ಮಾಡ್ಕೋಬೇಕು. ನೀವು ಗ್ಯಾದರ್ ಮಾಡಿ ಕೆಲವೊಂದು ಗ್ಯಾದರ್ ಮಾಡಿ ಈ ಒಂದು ವಿಷಯದ ಮೇಲೆ ಎಸ್ಸೆ ಬರ್ಬೋದು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅದೊಂದನ್ನು ಇಟ್ಕೊಂಡು ನೀವು ಆ ಪ್ರಶ್ನೆನ ಇದು ಮಾಡಿ ChatGPTಗೆ ಹಾಕಬೇಕು. ChatGPTಗೆ ಕೇಳಿದ್ರೆ ನಿಮಗೆಲ್ಲ ಎಸ್ಸೆ ಹೆಂಗೆ ಬರೆಯೋದು ಎಲ್ಲ ಅದೇ ಹೇಳ್ಕೊಡುತ್ತೆ ನಿಮಗೆ. ಇದನ್ನೆಲ್ಲ ಯೂಸ್ ಮಾಡಬೇಕು ನೀವು. ಓಕೆ, ನೀವು ಪೇಪರ್ ಓದಿಲ್ಲ, ನಿಮಗೆ ಒಟ್ಟು ಐಡಿಯಾನೇ ಇಲ್ಲ, ನಿಮಗೆ ಏನು ಓದಬೇಕು ಅಂತ ಐಡಿಯಾನೇ ಇಲ್ಲ ಅಂತಂದರೆ ಜಸ್ಟ್ ಆಸ್ಕ್ ಟು ChatGPT. ಯಾವುದಾದ್ರೂ ಪ್ರೆಸೆಂಟ್ ಸಿಚುವೇಶನ್ಸ್ ಮೇಲೆ ನಮಗೆ ಎಸ್ಸೆ ಒಂದು ಅಂಶವನ್ನು ಕೊಡು, ಎಸ್ಸೆ ಮ್ಯಾಟ್ರನ್ನ ಮಾಡಿಕೊಡು ನಮಗೆ ಅಂತ ಹೇಳಿದ್ರೆ ಸೊ ಅದು ಮಾಡಿಕೊಡುತ್ತೆ. ಪ್ರೆಸೆಂಟ್ ವಾರ್ ಬಗ್ಗೆ ಏನಾದರೂ ಎಸ್ಸೆ ನಮಗೆ ಮಾಡಿಕೊಡು ಅಂತ ಹೇಳಿದ್ರೆ ಇವನ್ ಕನ್ನಡದಲ್ಲೇ ನೀವು ಅದ್ರ ಜೊತೆ ಕಮ್ಯುನಿಕೇಷನ್ ಮಾಡ್ಬೋದು. ಲೈಕ್ ನೀವು ಚಾಟ್ ಮಾಡ್ತೀರಲ್ಲ ಫ್ರೆಂಡ್ ಜೋಡಿ, ಲೈಕ್ ದಟ್. ಸೊ ಹಾಗೇ ChatGPTಗೆ ನೀವೇನೇ ಕೇಳಿದ್ರೂ ಅದು ಮಾಡಿಕೊಡುತ್ತೆ. ಅದನ್ನೆಲ್ಲ ಯೂಸ್ ಮಾಡಬೇಕು ನೀವು. ಎಸ್ಸೆನ ಈ ರೀತಿ ಪ್ರಿಪ್ರೇಷನ್ನ ಮಾಡಿ. ಹಾಗೆ ಟ್ರಾನ್ಸ್ಲೇಷನ್ ಕೂಡ ನೀವು ಮಾಡ್ಬೋದು. ಯಾವುದಾದ್ರೂ ಒಂದು ಪ್ಯಾರನ್ನು ಇಟ್ಕೋಬೇಕು, ಅಥವಾ ಎಸ್ಸೆನೇ ಇರುತ್ತಲ್ಲ, ಆ ಎಸ್ಸೆನ ನೀವು ಕನ್ನಡದಲ್ಲಿ ಅದು ಕನ್ನಡದಲ್ಲಿ ಕೊಟ್ಟಿದ್ರೆ ನೀವು ಇಂಗ್ಲೀಷಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಅಥವಾ ಅದು ಇಂಗ್ಲೀಷಲ್ಲಿ ಕೊಟ್ಟಿರುತ್ತೆ, ನೀವು ಕನ್ನಡದಲ್ಲಿ ಮಾಡಬೇಕು. ಸೊ ನೀವು ಏನು ಮಾಡಿರ್ತೀರಲ್ಲ ಟ್ರಾನ್ಸ್ಲೇಷನ್ನು, ಸೊ ಆ ಒಂದು ಪಿಕ್ನ ತೆಗೆದು ChatGPTಗೆ ಹಾಕಿದರೆ ಅದು ನೀವು ಹೇಳುತ್ತೆ, ಅದು ಎಷ್ಟು ಕರೆಕ್ಟ್ ಮಾಡಿದ್ದಾರೆ, ಎಷ್ಟು ರಾಂಗ್ ಮಾಡಿದ್ದಾರೆ ಅಂತ. ಸೊ ನೀವು ಈ ಒಂದು ವೇಯಲ್ಲಿ ಫಸ್ಟ್ ಪೇಪರನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ, ಯಾವುದೇ ಯೂಟ್ಯೂಬ್ ವಿಡಿಯೋ ಕೂಡ ನೋಡೋ ಅವಶ್ಯಕತೆ ಇಲ್ಲ, ಎಲ್ಲ ChatGPTಗೆ ಕೇಳಿದ್ರೆ ಎಲ್ಲ ಹೇಳುತ್ತೆ ನಿಮಗೆ. ಓಕೆನಾ, ಈ ರೀತಿಯಾಗಿ ಫಸ್ಟ್ ಪೇಪರ್ನ ನೀವು ಇದು ಮಾಡಿ. ಸೆಕೆಂಡ್ ಪೇಪರ್ ಹೆಂಗಿರುತ್ತೆ ಅಂದರೆ 150 ಮಾರ್ಕ್ಸಿಗೆ ಇರುತ್ತೆ. ಅಂದರೆ 150 ಮಾರ್ಕ್ಸಿಗೆ ಇರುತ್ತೆ, 100 ಕ್ವಶನ್ ಇರುತ್ತೆ. ಲೈಕ್ 1.5 ಮಾರ್ಕ್ಸ್ ಇರುತ್ತೆ ನಿಮಗೆ. ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆ 100 ಕ್ವಶನ್ಸಿಗೆ 150. ಸೊ ಟೋಟಲ್ ನಿಮಗೆ 200 ಮಾರ್ಕ್ಸಿಗೆ ಇದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ ಇರುತ್ತೆ 200 ಮಾರ್ಕ್ಸಿಗೆ. ಸೊ ಒಂದು ಇದರಲ್ಲಿ ಏನಿರುತ್ತೆ ಸೆಕೆಂಡ್ ಪೇಪರಲ್ಲಿ ಅಂತಂದರೆ ನಿಮಗೆ ಜಿಯೋಗ್ರಫಿ ಇರುತ್ತೆ, ಓಕೆ, ಹಿಸ್ಟ್ರಿ ಇರುತ್ತೆ, ಹಾಗೆ ಎಕಾನಮಿ ಇರುತ್ತೆ, ಹಾಗೆ ಕರೆಂಟ್ ಅಫೇರ್ಸ್ ಇರುತ್ತೆ, ಮತ್ತು MA ಇರುತ್ತೆ, ಅಂದರೆ ಮೆಂಟಲ್ ಎಬಿಲಿಟಿ ಇರುತ್ತೆ. ಹಾಗೆ ಕೆಲವೊಂದು ಇದು ಇರುತ್ತೆ, ಏನು ಈಗ ಆ್ಯಡ್ ಮಾಡಿದಾರಲ್ಲ ಹೊಸದಾಗಿ ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು, ಹಾಗೆ ಏನದು ಎನ್ವಿರಾನ್ಮೆಂಟ್ ಬಗ್ಗೆ ಆಗಿರ್ಬೋದು. ಸೊ ಈ ರೀತಿ ಇವೆಲ್ಲ ನಿಮಗೆ ಗೊತ್ತಿರುವಂತಹ ಸಬ್ಜೆಕ್ಟ್ಗಳೇ. ಇವನ್ನೆಲ್ಲ ನೀವೇನು ಮಾಡಬೇಕಂದ್ರೆ ಸ್ಟಾರ್ಟಿಂಗೇ ನೀವು ಹೋಗಿ ಆಥರ್ ಬುಕ್ಸ್ನ ದಯವಿಟ್ಟು ಓದಬೇಡಿ. ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಸಿಕ್ಸ್ತಿಂದ ನೀವು 12th ತನಕ ಸ್ಕೂಲ್ ಬುಕ್ಸೇ ಓದಬೇಕು, ಅಥವಾ NCERT ಓದಬೇಕು. NCERT ಓದೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಸ್ಕೂಲ್ ಬುಕ್ಸ್ ಇರುತ್ತಲ್ಲ ಕನ್ನಡದಲ್ಲಿ, DSRTC ನಾವೆಲ್ಲ ಓದಿರೋದು, ಸೊ ಅವುಗಳನ್ನೇ ಓದಬೇಕು. ಇವೆಲ್ಲ DSRT ಎಲ್ಲ ಈಗ ಹೊಸ ಸಿಲೆಬಸ್ ಮಾಡಿ ಹೊಸ ಬುಕ್ಗಳು ಬಂದಿದ್ದಾವೆ, ಅವನ್ನೆಲ್ಲ ಗ್ಯಾದರ್ ಮಾಡಿಕೊಂಡು ಅವ್ರನ್ನ ಓದಬೇಕು. ಅದಾದಮೇಲೆ ಈ ಸ್ಕೂಲ್ ಬುಕ್ಸ್ ಓದೋದ್ರ ಜೊತೆಗೆ ನೀವು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡಬೇಕು. ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಾನೆ ಇರಬೇಕು ಡೈಲಿ. ಜೊತೆಗೆ ನೀವು ಸ್ಕೂಲ್ ಬುಕ್ಸ್ ಎಲ್ಲ ಓದಿದ ಮೇಲೆ ಇನ್ನೂ ಏನಾದರೂ ಇಷ್ಟೇ ಎನಫ್ ನಿಮಗೆ, ಬಟ್ ಇನ್ನೂ ಹೆಚ್ಚಿನ ಜ್ಞಾನ ಬೇಕು, ಸ್ವಲ್ಪ ರಿಸ್ಕ್ ತಗೋಬೇಕಲ್ಲ ಲೈಫಲ್ಲಿ. ಕೆಲವೊಂದು ಎಕ್ಸ್ಟ್ರೀಮ್ ಆಗಿ ಕ್ವಶನ್ಸ್ ಬಂದಿರುತ್ತೆ, ಅವು ಸ್ಕೂಲ್ ಬುಕ್ಸಲ್ಲೂ ಇರೋದಿಲ್ಲ. ಅಂಥ ಒಂದು ಸಿಚುವೇಷನಲ್ಲಿ ನೀವೇನು ಮಾಡಬೇಕು, ನಿಮ್ಮ ಹತ್ರ ಇರುವಂಥ ಆಥರ್ ಬುಕ್ಸ್ನ ಓದಬೇಕು. ಓಕೆ, ಅದು
ಸಿಕ್ಕಾಪಟ್ಟೆ ಓದಬಾರ್ದು. ಒಂದು ಸಬ್ಜೆಕ್ಟಿಗೆ ಒಂದೇ ಅಂತ ಹಿಡ್ಕೊಂಡು ಓದಬೇಕು. ಈಗ ಜಿಯೋಗ್ರಫಿ ಅಂತಂದರೆ ಈ ಶರಣೈ ಬಂಡಾರಿ ಸರ್ ಅವ್ರದ್ದೆಲ್ಲ ಇದೆಯಲ್ಲ, ರಂಗನಾಥ್ ಅವ್ರದ್ದೆಲ್ಲ ಒಂದೇ ಓದಬೇಕು. ರಂಗನಾಥ್ ಆದರೂ ಓದಬೇಕು ಅಥವಾ ಶರಣೈ ಬಂಡಾರಿ ಸರ್ ಒಂದೇ, ಇಬ್ಬರದಲ್ಲಿ ಒಬ್ಬರೇ ಓದಬೇಕು. ಎರಡೆರಡೆಲ್ಲ ಓದಬಾರ್ದು. ನೀವು ಯಾವಾಗಲೂ ಆಸ್ಪಿರೆಂಟ್ಸ್ ಏನು ಮಾಡಬೇಕು ಅಂತಂದರೆ ಒಂದು ಸಬ್ಜೆಕ್ಟಿಗೆ ಒಂದೇ ಬುಕ್ಕು ಅಂತ ಮಾಡ್ಕೋಬೇಕು. ನಿಮ್ಮ ಫ್ರೆಂಡ್ಸ್ ಯಾರೋ ಇದು ತಂದಿದ್ದಾರೆ, ಚೆನ್ನಾಗಿರೋ ಬುಕ್ ತಂದಿದ್ದಾರೆ ಅಂಥೇಳಿ ಅವ್ರದ್ದು ಕೂಡ ತೊಗೊಂಡು ಓದೋವಂಥ ಸಾಹಸವನ್ನು ಮಾಡಬಾರ್ದು. ಇಷ್ಟು 2 ಪೇಪರ್ನ ಒಂದು ಸಾರಾಂಶ ಆಗಿರುತ್ತೆ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹೇಗೆಲ್ಲ ಓದಬೇಕಂತಲೂ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸರ್, ನೆಕ್ಸ್ಟು ಏಜ್ ಲಿಮಿಟ್ ಎಷ್ಟಿದೆ ಅಂತ ತಿಳಿಸ್ತೀನಿ ನೋಡಿ. ಏಜ್ ಲಿಮಿಟ್ ಬಂದುಬಿಟ್ಟು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದು. GMದವರಿಗಾದರೆ 21 to 26 ಇರುತ್ತೆ. 2A 2B ಹಾಗೆ 3B ಅವ್ರಿಗೆ 21 to 29 ಇರುತ್ತೆ. ಹಾಗೆ ಕ್ಯಾಟಗರಿ 1 SC ಮತ್ತು ST ಅವ್ರಿಗೆ 21ರಿಂದ 31 ಇರುತ್ತೆ. ಸೊ ಏಜ್ ಲಿಮಿಟನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಬೇಕು ನೀವು, ಓಕೆನಾ. ಸೊ ಇದಿಷ್ಟು ಮೈಂಡಲ್ಲಿ ಇಟ್ಕೊಂಡು ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸೊ ಇವಾಗ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಯಾವಾಗ ಎಷ್ಟು ಹುದ್ದೆಗಳಂತ ಹೇಳಿದೆ, ಹಾಗೆ ಸಿಲೆಬಸ್ಸನ್ನು ಹೇಳಿದೆ, ಏನೇನಿರುತ್ತೆ, ಹೆಂಗೆ ಓದಬೇಕು ಅಂತಲೂ ಹೇಳಿದೆ. ನೆಕ್ಸ್ಟ್ ಏಜ್ ಲಿಮಿಟ್ ಕೂಡ ಹೇಳಿದೆ. ನೆಕ್ಸ್ಟ್ ಈಗ ಭಾಳ ಇಂಪಾರ್ಟೆಂಟು, ಯಾವಾಗಾಗುತ್ತೆ ಮೇಡಮ್, ಎಲ್ಲ ಆಯಿತು ಕತೆ, ನೋಟಿಫಿಕೇಷನ್ ಯಾವಾಗಾಗುತ್ತೆ ಹೇಳಿ ಅಂತ ಹೇಳಿ ಕಾಯ್ತಾ ಇದ್ರೆ. ಸೊ ನೋಟಿಫಿಕೇಷನ್ ಯಾವಾಗಾಗುತ್ತೆ ಅಂತಂದರೆ, ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಈಗ, ಓಕೆ. ಅನುಮೋದನೆ ಇಷ್ಟು ಹುದ್ದೆಗಳಂತ ಸೇರಿ ಅನುಮೋದನೆ ಕೊಟ್ಟಾಗಿದೆ. ಇದರಲ್ಲಿ ನೋ ಡೌಟ್, ಓಕೆನಾ. ಸೊ ಈಗೇನಂತಂದರೆ, ಈಗ ನೋಟಿಫಿಕೇಷನ್ ಆಗೋದಂದರೆ ಬಾಕಿ, ಅದು 2024ರಲ್ಲಿ ಬಂದಿರುವಂಥದ್ದು. ತದನಂತರ ನಮ್ಗೆ ಯಾವುದು ಅಬಕಾರಿ ಇಲಾಖೆಯಿಂದ ಮಾಹಿತಿ ಬಂದಿಲ್ಲ. ಸೊ ಇವಾಗ ಹುದ್ದೆಗಳು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿರುತ್ತೆ ಕಂಪೇರ್ ಟು 2024ಇಂದ 2026. ಬಹಳಷ್ಟು ಒಂದು 1200 ಇದ್ದಾವೆ ಅಂತ ಹೇಳಿದ್ರೆ ಇವಾಗ 1300 ಆಗೋ ಚಾನ್ಸಸ್ಸು, 1400 ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಸೊ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಅಂತೂ ಆಗಲ್ಲ. ಸೊ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತಂದರೆ, ಅನುಮೋದನೆ ಸಿಕ್ಕಿದೆ ಬಟ್ ನೋಟಿಫಿಕೇಷನ್ ಆಗೋದೊಂದೇ ಬಾಕಿ ಇರೋದರಿಂದ ಈ ಒಂದು ಎಕ್ಸಾಮನ್ನು ನಮ್ಮ ಹೆಮ್ಮೆಯ KPSC ಅವರೇ ಮಾಡ್ತಾರೆ, ಓಕೆನಾ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಪ್ರಿಪ್ರೇಷನ್ನ ಮಾಡಬೇಕು. KPSC ನಡೆಸ್ತಾ ಇದೆ ಅಂತಂದರೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು SC ಕ್ಯಾಟಗರಿಯವರಿಗೆ ನಾವು 120 ತೆಗೆದುಬಿಟ್ರೆ ಸಾಕು, ನಾವು ಸೆಲೆಕ್ಟೆಡ್ ಅಂತ ಅಂದ್ಕೊಂಡು ಓದ್ಬಿಡಿ. ನೀವು ಕಟ್ ಆಫ್ಗಿಂತ ಒಂದು 20 ಮಾರ್ಕ್ಸು ಅಥವಾ 10 ಮಾರ್ಕ್ಸ್ ಹೆಚ್ಚಿಗೆ ಇರಬೇಕು. ಗೊತ್ತಲ್ಲ KPSC ಹೆಂಗೆ ಎಷ್ಟು ಸ್ಟ್ರಾಂಗ್ ಅಂತ. ಸೊ ಹಾಗಾಗಿ ನೀವು ಯಾವುದೇ ಕ್ಯಾಟಗರಿ ಆಗಿದ್ದರೂ ಅದನ್ನು ತಲೆಯಲ್ಲಿ ಇಟ್ಕೊಳ್ದೇ ಸಿಕ್ಕಾಪಟ್ಟೆ ವರ್ಕ್ ಮಾಡಿ ಕಟ್ ಆಫ್ಗಿಂತ ಹೆಚ್ಚು ಅಂಕಗಳನ್ನು ತೆಗಿಲಿಕ್ಕೆ ಇದು ಮಾಡಿ. ಯಾಕೆಂದರೆ ಸೇಫ್ ಝೋನಲ್ಲಿ ಇರ್ತೀರ ನೀವು. ಸೊ ನೋಟಿಫಿಕೇಷನ್ ನಿಮಗೆ ಜೂನ್ ಅಥವಾ ಜುಲೈಯಲ್ಲಿ ಆಗುತ್ತೆ, ಓಕೆ. ಯಾಕೆ ಅಂತಂದರೆ ಈಗ ಒಳ ಮೀಸಲಾತಿ ಒಂದು ಇದು ಇದೆ, ಹೈಕೋರ್ಟಲ್ಲಿದೆ. ಸೊ ಹಾಗಾಗಿ ಆ ಒಂದು ಎಲ್ಲ ಮುಗಿಯೋಕ್ಕೆ 2-3 ತಿಂಗಳಾದರೂ ಬೇಕಾಗುತ್ತೆ. ಸೊ 2-3 ತಿಂಗಳಾದಮೇಲೆ ಈ ಅಬಕಾರಿ ಇಲಾಖೆ ನೋಟಿಫಿಕೇಷನ್ ಆಗೋ ಒಂದು ಸಾಧ್ಯತೆ ತುಂಬ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಪ್ರಿಪ್ರೇಷನನ್ನು ತುಂಬ ಚುರುಕು ಮಾಡಿ ಚೆನ್ನಾಗಿ ಓದಿ ಅಂತ ಹೇಳ್ತಾ ಇದ್ದೇನೆ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದರಿಂದ ನಮಗೆ ಬೂಸ್ಟಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ನೆಕ್ಸ್ಟ್ ಯಾವುದಾದ್ರೂ ಅಪ್ಡೇಟ್ ಸಿಕ್ಕರೆ ಮತ್ತೆ ಆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು, ಬಾಯ್ ಬಾಯ್.